ನೋಡಿ ಆಯ್ತು, ಸಂತೋಷ. ತಪ್ಪೇನಾದ್ರೂ ಇದ್ರೆ ಯಾವುದೇ ರೀತಿ ತನಿಖೆ ಬೇಕಾದ್ರೂ ಮಾಡಿ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ, ಯಾವುದೇ ರೀತಿಯ ತನಿಖೆ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ. ಎ.ಟಿ. ರಾಮಸ್ವಾಮಿ ಅವರು ಅವರ ಪಾಪ ಬಹಳ ತತ್ವಾಧಾರಿತವಾದಂಥ ರೀತಿಯಲ್ಲಿ ಅವರದೇ ಆದಂಥ ನಡವಳಿಕೆಯಲ್ಲಿ ಬಂದಿರತಕ್ಕಂಥ ಬಹಳ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ. ಪಾಪ ಅವರ ಒತ್ತಡ ಏನಿದೆ, ಒತ್ತಾಯ ಏನಿದೆ, ರೇವಣ್ಣ ಅವ್ರ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ತನಿಖೆಯನ್ನು ಸರ್ಕಾರ ಮುಕ್ತವಾಗಿ ಮಾಡಿ, ವಾಸ್ತವಾಂಶ ಏನಿದೆ ರೇವಣ್ಣವ್ರ ಕುಟುಂಬದಿಂದ ತಪ್ಪಾಗಿದ್ರೆ ನಾನು ಹೇಳೋದು ಏನು ಆಕ್ಷನ್ ತಗೋಬೇಕು ತಗೊಳ್ಳಿ. ರಾಜಕೀಯ ಪ್ರೇರಿತವಾಗಿ ಆ ಬ್ಯಾಕ್ಗ್ರೌಂಡ್ಗಳು ಏನೇನಿದೆ ಅದು ನಾನೇ ಕೇಳಬೇಕು. ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಿಡಿ. ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ವಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಈ ರೀತಿಯ ಕಥೆಗಳನ್ನು ಹುಟ್ಟಾಕೊಂಡು ಈಗ ಯಾರನ್ನ ಪಾಪ ಅವ್ನು ಆಗ್ಲೇ ಯಾಕೆ ಕೇಳಲಿಲ್ಲ, ಅವ್ನು ಯಾರೋ ಈಗ ಹೇಳ್ತಾನಲ್ಲ, ಈಗೇನೋ ಈಗ ಬಂದು ಮಾಧ್ಯಮದ ಮುಂದೆ ಹೇಳ್ತಾವನಲ್ಲ. ಮಾಧ್ಯಮಗಳ ಮುಂದೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವಾ? ಇಷ್ಟು ದಿವಸ ಯಾತಕ್ಕೆ ಸುಮ್ಮನಿದ್ದ? ಆಗ್ಲೇ ಹೇಳ್ಬೇಕಾಗಿತ್ತಲ್ಲ. ಇಲ್ಲೇನೋ ಮಾಧ್ಯಮದ ಮುಂದೆ ಹೋಗ್ಲಿಕ್ಕೆ ಏನು ಯಾರು ತಡೆ ಹಿಡ್ತಿದ್ರು ಅವರಿಗೆ? ಆಗ್ಲೇ ಹೇಳ್ಬೋದಾಗಿತ್ತಲ್ವಣ. ನೀವೇನು ಬರಬೇಡ ಅವನ್ನ ಅಂತ ಹೇಳಿದ್ರೆ, ನೀವೇನಾದ್ರು ಬಾಯ್ಕಟ್ ಮಾಡಿದ್ರ ಅವನಿಗೆ? ಹುಡುಗ ಯಾರ ಬಂದು ಹೇಳ್ತಾನಲ್ಲ, ಈಗ ಆಗ್ಲೇ ಬಂದು ಹೇಳ್ಬೇಕಾಗಿತ್ತಲ್ವ ಜನಗಳ ಮುಂದೆ. ಈಗ ಯಾಕೆ ಬಂದು ಅದನ್ನ ಹೇಳ್ತಾವನೆ? ಇಷ್ಟು ದಿವಸ ಯಾಕೆ ಮೌನ ಕ್ಷಣ ಆಗಿದ್ದ? ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಹೇಳೋದು, ಪಾಪ ರಾಮಸ್ವಾಮಿ ಅವರ ಒಂದು ಪ್ರತಿಭಟನಾ ಮೆರವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತನಿಖೆ ನಮ್ಮ ಕುಟುಂಬದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮಿಂದ ಅಕ್ರಮಗಳಾಗಿದ್ರೆ ಯಾವುದೇ ರೀತಿಯ ತನಿಖೆಗೆ ಬೇಕಾದ್ರೂ ಆದೇಶ ಮಾಡಿ. ಅದಿದ್ರೆ ಇದಕ್ಕೆ ಕೊಡಿ ಕಂಪ್ಲೇಂಟ್ನ. ಬೇನಾಮಿ ಆಸ್ತಿ ಮಾಡಿದ್ರೆ ನಿಮ್ಮ ಹತ್ರ ದಾಖಲೆ ಇದ್ರೆ ತಗೊಂಡೋಗೋದು ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಕೊಟ್ಟು ತನಿಖೆ ಮಾಡಿಸಿ. ರಾಮಸ್ವಾಮಿ ಅವರಿಗೆ ನನ್ನ ಕಾಲದಲ್ಲೇ ಸದನ ಸಮಿತಿ ಅಧ್ಯಕ್ಷರು ಮಾಡಿದ್ನಲ್ಲ, ಪಾಪ ಭಾಳ ಅದ್ರಲ್ಲಿ ಅನುಭವ ಇದೆ ಅವರಿಗೆ. ಆ ಬೇನಾಮಿ ಆಸ್ತಿ ಮಾಡಿರೋದು ಅವ್ರದ್ದೆಲ್ಲ ಅನುಭವ ಇದೆ ಅವ್ರಿಗೆ, ಗೊತ್ತವ್ರಿಗೆ. ಅದೇನಾದ್ರೂ ಅವ್ರ ಹತ್ರ ಮಾಹಿತಿ ಇದ್ರೆ ಪಾಪ ಅವ್ರು ಹೋಗ್ಬಿಟ್ಟು ಕೊಡಕ್ಕೆ ಹೇಳಿ ಸಂಬಂಧಪಟ್ಟಂತ ತನಿಖಾ ಮಾಡತಕ್ಕಂಥ ಅಧಿಕಾರಿಗಳಿಗೆ.